ಜೈ ಹಿಂದ್, ಎಲ್ಲರಿಗೂ ನಮಸ್ಕಾರ. ಐ ಆಮ್ ವಿನಯ್ ಅಂಡ್ ಐ ವೆಲ್ಕಮ್ ಯು ಆಲ್ ಮೈ ಯೂಟ್ಯೂಬ್ ಚಾನಲ್ ಮ್ಯಾಥ್ಸ್ ಬ್ರೋ. ಇವತ್ತು ಕ್ಲಾಸ್ ನಲ್ಲಿ ನೋಡೋಣ ಚಕ್ರಬಡ್ಡಿ ಅಂದ್ರೆ ಕಂಪೌಂಡ್ ಇಂಟ್ರೆಸ್ಟ್ ಮೇಲೆ ಸ್ವಲ್ಪ ಬೇಸಿಕ್ ಟೈಪ್ 1, ಟೈಪ್ 2, ಟೈಪ್ 3 ಪ್ಯಾಟರ್ನ್ ಆಫ್ ಕ್ವಶನ್ಸ್. ಓಕೆ, ಮತ್ತು ಇದು ವಿಡಿಯೋ ಅಂದ್ರೆ ಇದು ಕ್ಲಾಸ್ ನಿಮ್ಗೂ ಎಸ್ ಎಸ್ ಸಿ, ರೈಲ್ವೆ ಮತ್ತು ಎಲ್ಲಾ ಎಕ್ಸಾಮ್ಸ್ಗೆ 100% ಹೆಲ್ಪ್ ಆಗುತ್ತೆ. ಇಫ್ ಯು ಆರ್ ಬಿಗಿನರ್ ಅಂದ್ರೆ ದಿಸ್ ವಿಡಿಯೋ ಇಸ್ ಫಾರ್ ಯು. ಯಾಕಂದ್ರೆ ನಾನು ಎಲ್ಲಾ ಬೇಸಿಕ್ ನಿಂದ ನಾನು ಸ್ಟಾರ್ಟ್ ಮಾಡ್ತೇನೆ ಈ ಕ್ಲಾಸ್ ಅಂಡ್ ಲ್ಯಾಂಗ್ವೇಜ್ ವಿಲ್ ಬಿ ಇಂಗ್ಲಿಷ್ ಮತ್ತು ಕನ್ನಡ. ಓಕೆ, ಸೊ ವಿದೌಟ್ ವೇಸ್ಟಿಂಗ್ ಮೋರ್ ಟೈಮ್ ಲೆಟ್ ಸ್ಟಾರ್ಟ್ ದ ಕಂಪೌಂಡ್ ಇಂಟ್ರೆಸ್ಟ್ ಚಾಪ್ಟರ್. ನೋಡ್ರಿ, ಇದು ಕ್ವಶನ್ ಎರಡೆರಡು ಎಕ್ಸಾಮ್ಸ್ ಅಲ್ಲಿ ಹಿಂದಿನ ವರ್ಷದಲ್ಲಿ ಕೇಳ ಎಸ್ ಎಸ್ ಸಿ ಮತ್ತು RRB ರೈಲ್ವೆ ಎಕ್ಸಾಮ್ಸ್ ಅಲ್ಲಿ ಏನಿದೆ ಕ್ವಶನ್ ನೋಡ್ರಿ. ಓಕೆ, 1200 ಈ ಅಸಲಿನ ಮೇಲೆ ವರ್ಷಕ್ಕೆ 10% ದರದಲ್ಲಿ 2 ವರ್ಷಗಳ ಚಕ್ರಬಡ್ಡಿ ಎಷ್ಟಿದೆ? ಓಕೆ, ಸಿಂಪಲ್ ಕ್ವಶನ್ ಇದೆ. ಈಗ ಚಕ್ರಬಡ್ಡಿ ಅಂದ್ರೆ ಏನಿದೆ? ವಾಟ್ ಡು ಯು ಮೀನ್ ಬೈ ಕಂಪೌಂಡ್ ಇಂಟ್ರೆಸ್ಟ್? ಕಂಪೌಂಡ್ ಇಂಟ್ರೆಸ್ಟ್ ಅಂದ್ರೆ ಸಿಂಪಲ್ ಇಂಟ್ರೆಸ್ಟ್ ಮತ್ತು ಎಕ್ಸ್ಟ್ರಾ ಇಂಟ್ರೆಸ್ಟ್ ಆನ್ ದ ಪ್ರೀವಿಯಸ್ ಇಂಟ್ರೆಸ್ಟ್. ಇದರಲ್ಲಿ ಓಕೆ, ಬ್ಯಾಕ್ ಟು ದಿಸ್ ಕ್ವಶನ್. ಮೆಥಡ್ 1, ಮೆಥಡ್ 2, ಮೆಥಡ್ 3 ಮತ್ತು ಮೆಥಡ್ 4 ಎಲ್ಲಾ ಮೆಥಡ್ಸ್ ಹೇಳ್ತೇನೆ ನಿಮ್ಗೆ. ಎಕ್ಸಾಮ್ ದಲ್ಲಿ ನೀವು ಡಿಸೈಡ್ ಮಾಡ್ರಿ ಯಾವ ಮೆಥಡ್ ನೀವು ಯೂಸ್ ಮಾಡಬೇಕು ಅಲ್ಲಿ. ಲೆಟ್ಸ್ ಸಿ ದಿಸ್ ಕ್ವಶನ್. ಏನೇನ್ ಕೊಟ್ಟಾರ ಪ್ರಶ್ನೆಯಲ್ಲಿ ನೋಡ್ರಿ. ಅಸಲು ಅಂದ್ರೆ ಬ್ಯಾಂಕ್ ದಲ್ಲಿ ನೀವು ಏನ್ ಜಮಾ ಮಾಡಿರಿ ಅದು ಪ್ರಿನ್ಸಿಪಲ್ ನೀವು ಜಮಾ ಮಾಡಿರಿ. ಎಷ್ಟು ರೀತಿ ಸರ್? 1200 ಪ್ರಿನ್ಸಿಪಲ್. ಇದು ಅಸಲು ಎಷ್ಟು ಜಮಾ ಮಾಡಿರಿ? 1200 ಜಮಾ ಮಾಡಿರಿ. ಇಲ್ಲೇ ಬರೋಣ 1200 1200. ಓಕೆ, ಸೊ ಈ 10% ರೇಟ್ ಇದೆ ಮತ್ತು 2 ವರ್ಷಕ್ಕೆ ಡಿಪಾಸಿಟ್ ಮಾಡಿರಿ. 2 ವರ್ಷ ಆದ ನಂತರ ಎಷ್ಟು CI ಸಿಗುತ್ತೆ ನಿಮ್ಗೂ ಚಕ್ರಬಡ್ಡಿ? ಇದು ಒಂದ್ ಮೆಥಡ್ ಹೇಳ್ತೇನೆ ನಿಮ್ಗೂ. ಯಾವ ಮೆಥಡ್ ಇದು? ರೇಷಿಯೋ ಮೆಥಡ್. ಯಾವ ಮೆಥಡ್ ಇದು? ರೇಷಿಯೋ ಮೆಥಡ್. 2 ವರ್ಷ ಪ್ರಶ್ನೆ ಕೇಳಾರಂದ್ರೆ ಇದು 2:1. ಈ ರೇಷಿಯೋ ನಿಮ್ಗೆ ಗೊತ್ತಿರಬೇಕು. 3 ವರ್ಷದ ಪ್ರಶ್ನೆ ಇದೆ ಅಂದ್ರೆ ಯು ಶುಡ್ ರಿಮೆಂಬರ್ ಅ ರೇಷಿಯೋ 3:3:1. ಮತ್ತು 4 ವರ್ಷದ ಪ್ರಶ್ನೆಗೆ ಒಂದ್ ಬೈಹಾಟ್ ಮಾಡ್ರಿ, ಒಂದ್ ಅನುಪಾತ. ಯಾವ್ರಿ ಸರ್? 4:6:4:1. ಈ ಅನುಪಾತ ಬೈಹಾಟ್ ಮಾಡ್ರಿ. ಓಕೆ, ಫುಲ್ ಶಾರ್ಟ್ ಮೆಥಡ್ ಹೇಳ್ತೇನೆ ನಿಮ್ಗೆ. ಇದು ಬೈಹಾಟ್ ಮಾಡಬೇಕು. ನೋಡ್ರಿ ಏನ್ ಮಾಡ್ಬೇಕು ನೆಕ್ಸ್ಟ್. ಈ ಪ್ರಶ್ನೆ 2 ವರ್ಷದ ಇದೆ. ಓಕೆ, ದ ಕ್ವಶನ್ ಇಸ್ ಆಫ್ 2 years. ಸೊ ಏನ್ ಮಾಡ್ಬೇಕು? ಮುಂದೆ ಬರೀರಿ 2:1. ಇಲ್ಲಿ ಬರೀರಿ 2:1. ಸೊ ನೆಕ್ಸ್ಟ್ ಏನ್ರಿ? ಏನಿಲ್ಲ, 10% ತೆಗಿಬೇಕು. ಈಗ 10% ಅಂದ್ರೆ ಎಷ್ಟಿದೆ? 10 ಶೇಕಡಾವಾರು ಅಂದ್ರೆ ಎಷ್ಟು? ವಾಟ್ ಈಸ್ 10%? ಏನಿಲ್ಲ, ಬರೀ ಲಾಸ್ಟ್ ಒಂದು ಸಂಖ್ಯೆ ಬಿಡ್ರಿ. ಇಲ್ಲಿ 1 ಪಾಯಿಂಟ್ ಹಚ್ರಿ. ಅಂದ್ರೆ ಎಷ್ಟಿದೆ ಸಂಖ್ಯೆ ನೋಡ್ರಿ? 120. ಸೊ ಇಲ್ಲಿ ಬರೀರಿ 120. ನೆಕ್ಸ್ಟ್ ಏನ್ ಮಾಡ್ಬೇಕು? ಮತ್ತೆ 10%. ಈಗ 10% ಗೆ ಏನ್ ಹೇಳಿ ನಾನು? ಲಾಸ್ಟ್ ಒಂದ್ ಸಂಖ್ಯೆ ಕವರ್ ಮಾಡ್ರಿ. ಬೇಕಾದಿಲ್ಲಿ 1 ಪಾಯಿಂಟ್ ಹಚ್ರಿ. ಎಷ್ಟಿದೆ ಸಂಖ್ಯೆ? 12. ಸೊ ಇಲ್ಲಿ ಬರೀರಿ 12. ಸೊ ಕಮ್ ಆನ್, ಮಲ್ಟಿಪ್ಲೈ ಮಾಡ್ರಿ. ಈಗ 120 ಇಂಟು 2 240 ಪ್ಲಸ್ 12 ಒಂದ್ಲೆ ಎಷ್ಟು? 12. ಈ 2 ಪ್ಲಸ್ ಮಾಡ್ರಿ. 240 ಪ್ಲಸ್ 12 ಎಷ್ಟು ಇದೆ? 252. 252. ಸೊ ದಿಸ್ ಇಸ್ ಮೈ ಡಿಯರ್ ಫ್ರೆಂಡ್ಸ್ ಕಂಪೌಂಡ್ ಇಂಟ್ರೆಸ್ಟ್ ಫಾರ್ 2 years. ಇದು ಏನ್ರಿ ಸರ್? ಇದು ಚಕ್ರಬಡ್ಡಿ. ಎಷ್ಟು ವರ್ಷಕ್ಕೆ? 2 ವರ್ಷದ. ಓಕೆ, 252 ಇದು ಚಕ್ರಬಡ್ಡಿ. ನಾನು ಸ್ಟಾರ್ಟಿಂಗ್ ಕ್ಲಾಸ್ ದಲ್ಲಿ ಏನ್ ಹೇಳಿ ನಿಮ್ಗೂ, ಚಕ್ರಬಡ್ಡಿ ಅಂದ್ರೆ ಸಿಂಪಲ್ ಇಂಟ್ರೆಸ್ಟ್ ಪ್ಲಸ್ ಎಕ್ಸ್ಟ್ರಾ ಇಂಟ್ರೆಸ್ಟ್. ಇದು ಮೊದಲನೇ ಸಂಖ್ಯೆ ನೋಡ್ತೀರಿ ಇಲ್ಲಿ 240. ಇದು ನಮ್ದು SI ಇದೆ ಅಂದ್ರೆ ಏನ್ರಿ? ಸರಳ ಬಡ್ಡಿ. ಮತ್ತು ಇದು ಏನ್ರಿ? ಎಕ್ಸ್ಟ್ರಾ ಇಂಟ್ರೆಸ್ಟ್. ಸಿಂಪಲ್ ಇಂಟ್ರೆಸ್ಟ್ ಪ್ಲಸ್ ಎಕ್ಸ್ಟ್ರಾ ಇಂಟ್ರೆಸ್ಟ್. ಇದು ಸರಳ ಬಡ್ಡಿ ಮತ್ತು ಎರಡೂ ಸೇರಿಸಿ ಏನಾಗುತ್ತೆ? ಚಕ್ರಬಡ್ಡಿ. ಮೈ ಡಿಯರ್ ಫ್ರೆಂಡ್ಸ್, ಇದು ಮೆಥಡ್ ನಂಬರ್ 1. ಯಾವ ಮೆಥಡ್ ಇದು? ಮೆಥಡ್ ನಂಬರ್ 1 ಇದೆ. ಓಕೆ, ಮೊದಲ ಕ್ವಶನ್ಗೆ ನಾನು ಎಲ್ಲಾ ಮೆಥಡ್ಸ್ ನಿಮ್ಗೂ ಮೆಥಡ್ 1, ಮೆಥಡ್ 2, ಮೆಥಡ್ 3 ಎಲ್ಲ ಹೇಳ್ತೀನಿ. ಅದಾದ ನಂತರ ಓಕೆ, ಯಾವುದೇ ನೋಡ್ರಿ ಇದು ಮುಂದಿನ ಕ್ವಶನ್ಸ್ಗೆ ಬರೀ ಏನೇನ್ ಮಾಡೋಣ? ಬರೀ ಯಾವುದೇ ಒಂದ್ ಮೆಥಡ್ ಅಷ್ಟೇ ಯೂಸ್ ಮಾಡೋಣ. ಓಕೆ, ಸೊ ಫಾರ್ ದಿಸ್ ಕ್ವಶನ್ ಇನ್ನೊಂದು ಮೆಥಡ್ ಹೇಳ್ತೀನಿ ನಿಮ್ಗೂ. ಇದು ಆಗಿದೆ ನಮ್ದು ಮೆಥಡ್ ನಂಬರ್ 1. ಇನ್ನೊಂದು ಮೆಥಡ್. ಓಕೆ, 1 ಮಿನಿಟ್. ನಾನು ಇದೇ ಸ್ಲೈಡ್ ಫಸ್ಟ್ ಕಾಪಿ ಮಾಡ್ತೇನೆ. ಓಕೆ, ಹಾ ನೋಡ್ರಿ. ಸೊ ವಾಟ್ ವಿಲ್ ಡೂ? ಸೆಕೆಂಡ್ ಮೆಥಡ್ ನೋಡ್ರಿ. ಸೆಕೆಂಡ್ ಮೆಥಡ್ ಏನ್ರಿ? ಓಕೆ, ನೀವು ಜನಸಂಖ್ಯೆ ಕ್ವಶನ್ ಮಾಡಿರಬಹುದು. ಯು ಮೇ ಹ್ಯಾವ್ ಡನ್ ಜನಸಂಖ್ಯೆ ಕ್ವಶನ್. ಓಕೆ, ಪಾಪ್ಯುಲೇಷನ್ ಆಫ್ ವಿಲೇಜ್ ಇನ್ಕ್ರೀಸಸ್ ಬೈ ಪರ್ಸೆಂಟೇಜ್. ಆ ಕಾನ್ಸೆಪ್ಟ್ ಯೂಸ್ ಮಾಡಬೇಕು. ನೋಡ್ರಿ, ಎಷ್ಟು ಜಮಾ ಮಾಡಿರಿ? 1200 ಬರೀರಿ. 1200. ಮೈ ಡಿಯರ್ ಫ್ರೆಂಡ್ಸ್, ಯಾವ ಮೆಥಡ್ ಇದು? ಮೆಥಡ್ ನಂಬರ್ 2, 100 ಮೆಥಡ್.
ಓಕೆ 2 ವರ್ಷದ ಪ್ರಶ್ನೆ ಇದೆ, 2 ಸಲ 100 ಹಚ್ರಿ ಇಲ್ಲಿ 100, ಇನ್ನೊಂದ್ಸಲ 100 ಸರ್. ಆಮೇಲೆ ಏನ್ ನೋಡ್ಬೇಕು, ಎಷ್ಟು ರೇಟ್ ಕೊಟ್ಟಾರ ಅಂದ್ರೆ ಎಷ್ಟು ದರ ಕೊಟ್ಟಾರ ನೋಡ್ಬೇಕು. 10%. ಈ ಸಂಖ್ಯೆ ಮೇಲೆ 10 ಪ್ಲಸ್ ಮಾಡ್ರಿ, ಎಷ್ಟಾಗುತ್ತದೆ 110. ಹಿಯರ್ ಆಲ್ಸೋ ಯು ಹ್ಯಾವ್ ಟು ಡೂ ದ ಸೇಮ್ ಥಿಂಗ್ ಮೈ ಡಿಯರ್ ಫ್ರೆಂಡ್ಸ್. 110. ಸಪೋಸ್ 3 ವರ್ಷದ ಪ್ರಶ್ನೆ ಇದೆ ಅಂದ್ರೆ 3 ಸಲ ಬರೀರಿ, ಇನ್ನೊಂದ್ಸಲ 110 100 ಬರೀರಿ. 4 ವರ್ಷದ ಪ್ರಶ್ನೆ ಇದೆ ಅಂದ್ರೆ ಇನ್ನೊಂದ್ಸಲ ಬರೀರಿ. ಅಷ್ಟು ಗೊತ್ತಿರ್ಬೇಕು. ಓಕೆ, ಸಪೋಸ್ ಇನ್ನೊಂದ್ಸಲ ಹೇಳ್ತೇನೆ ನಿಮ್ಗೂ, ಮೊದಲ ವರ್ಷಗೆ 10%, 110. ಎರಡನೇ ವರ್ಷಕ್ಕೆ 20% ಬಡ್ಡಿ ಇದೆ, ದರ ಇದೆ ಅಂದ್ರೆ ಇಲ್ಲೇ 120 ಬರೀರಿ. ಮೊದಲ ವರ್ಷಕ್ಕೆ 5% ಇದೆ ಅಂದ್ರೆ 105 ಬರೀರಿ. ಎರಡನೇ ವರ್ಷಕ್ಕೆ 8% ಇದೆ ಅಂದ್ರೆ 108 ಬರೀರಿ. ಸಿಂಪ್ಲಿಫೈ ಮಾಡ್ರಿ. ಓಕೆ, 100 ಕ್ಯಾನ್ಸಲ್, ಈ 0 ಕ್ಯಾನ್ಸಲ್, ಈ 100 ಕ್ಯಾನ್ಸಲ್ ಆಗಿದೆ, ಈ 2 0. 11 into 11 121, 121 into 12. Let's multiply. 12 1 12, 12 1 12, 12 2 24 plus 1 25. 100 1 12 plus 2. ಓಕೆ, ಎಷ್ಟು 1452. ಇದೇ ಆನ್ಸರ್ ಇಲ್ಲ. ಇದು ಏನ್ರಿ ಸರ್, ಇದು ಅಮೌಂಟ್ ಅಂದ್ರೆ ಇದು ನಮ್ದು ಮೊತ್ತ. ನೀವು 1200 ಜಮಾ ಮಾಡಿರಿ, 1200 ಜಮಾ ಮಾಡಿರಿ ಅಂದ್ರೆ ಎಷ್ಟು ಸಿಗುತ್ತೆ ನಿಮ್ಗೂ, 1452 rupees. ಇಷ್ಟು ಬ್ಯಾಂಕ್ ನಿಮ್ಗೂ ರಿಟರ್ನ್ ಮಾಡ್ತಾರೆ. ಇಲ್ಲಿಂದ ಇಲ್ಲಿ ಎಷ್ಟು ಹೆಚ್ಚಳ ಆಗಿದೆ, ಇನ್ಕ್ರಿಮೆಂಟ್, ಅದೇ ನಮ್ದ ಬಡ್ಡಿ, ಅದೇ ನಮ್ದ ಚಕ್ರ ಬಡ್ಡಿ. 1200ರಿಂದ 1452 ಎಷ್ಟು ಜಾಸ್ತಿ ಆಗಿದೆ ಮೈ ಡಿಯರ್ ಫ್ರೆಂಡ್ಸ್, 252 rupees ಜಾಸ್ತಿ ಆಗಿದೆ, ಹೆಚ್ಚಾಗಿದೆ. ಇದೇ ನಮ್ದ ಕಂಪೌಂಡ್ ಇಂಟ್ರೆಸ್ಟ್ ಅಂದ್ರೆ ಚಕ್ರ ಬಡ್ಡಿ. ಸೊ ಆನ್ಸರ್ ಫಾರ್ ದ ಕ್ವಶನ್ ಆಪ್ಷನ್ ನಂಬರ್ ಬಿ. ಸೊ ಮೆಥಡ್ ನಂಬರ್ 2 ಗೊತ್ತಿರಬೇಕು. ಈಸಿ ಮೆಥಡ್. ಇದು ಸೇಮ್ ಕಾನ್ಸೆಪ್ಟ್ ನೀವು ಜನಸಂಖ್ಯೆ ಪ್ರಶ್ನೆಯಲ್ಲಿ ಯೂಸ್ ಮಾಡ್ರಿ. ಇದು ಕಾನ್ಸೆಪ್ಟ್ ಸಕ್ಸೆಸಿವ್ ಡಿಸ್ಕೌಂಟ್ ಕ್ವಶನ್ ದಲ್ಲಿ ಯೂಸ್ ಮಾಡ್ರಿ. ಓಕೆ, ಮೆನ್ಸುರೇಷನ್ ದಲ್ಲಿ ಯೂಸ್ ಮಾಡಿ, ಹೆಲ್ಪ್ ಆಗುತ್ತೆ ನಿಮ್ಗೆ 100%. ಮೆಥಡ್ ನಂಬರ್ 3 ಹೇಳ್ತೇನೆ ನಿಮಗೆ. ಮೆಥಡ್ ನಂಬರ್ 3 ಫಾರ್ ಫಸ್ಟ್ ಕ್ವಶನ್, ಆಮೇಲೆ ಬರೀ ಒನ್ ಮೆಥಡ್ ಯೂಸ್ ಮಾಡೋಣ ಅಷ್ಟೇ. ಮೆಥಡ್ ನಂಬರ್ 3 ನೋಡ್ರಿ. ಓಕೆ, ಮೆಥಡ್ ನಂಬರ್ 3 ಏನಿದೆ, ರೇಷಿಯೋ ಮೆಥಡ್ ನೋಡ್ರಿ. 10% ಅಂದ್ರೆ ಏನ್ರಿ, ಮೆಥಡ್ ನಂಬರ್ 3 ಫಸ್ಟ್ ಟೈಟಲ್ ಬರೀರಿ. ಮೆಥಡ್ ನಂಬರ್ 3 10%. ಭಿನ್ನ ರಾಶಿ ಅಂದ್ರೆ ನಿಮ್ಗೂ ಗೊತ್ತಿರಬೇಕು. ಭಿನ್ನ ರಾಶಿ ಎಷ್ಟಿದೆ ಸರ್, 10% ಅಂದ್ರೆ 1/10, 1/10. ಸರ್ ಹೆಂಗ್ ಬಂದಿದೆ, ಏನಿಲ್ಲ, 10 divided by 100 ಮಾಡ್ರಿ. ಪರ್ಸೆಂಟೇಜ್ ಅಂದ್ರೆ ಡಿವೈಡ್ ಬೈ 100, ಈ 0 0 ಕ್ಯಾನ್ಸಲ್, 1/10, 1/10 ಅಷ್ಟು ಗೊತ್ತಿರಬೇಕು. ಬಟ್ ನಿಮ್ಗೂ ಈ ವ್ಯಾಲ್ಯೂ ಗೊತ್ತಿರಬೇಕು. ಸ್ವಲ್ಪ ಪರ್ಸೆಂಟೇಜ್ ಬೇಸಿಕ್ ಬಹಳ ಸಲ ರಿಪೀಟ್ ಆಗುತ್ತೆ, 1/10. ಸೊ ನೆಕ್ಸ್ಟ್ ಏನ್ ಮಾಡ್ಬೇಕು ನೋಡಿ, ಮೆಥಡ್ ನಂಬರ್ 3 ಮೊದಲ ಈ ಕಡೆ ಪ್ರಿನ್ಸಿಪಲ್ ಬರೀರಿ, ಈ ಸೈಡ್ ಬರೀರಿ ಅಮೌಂಟ್. ಇಲ್ಲಿ ಅಸಲು ಬರೀರಿ, ಇಲ್ಲೇ ಬರೀರಿ ನಮ್ದು ಮೊತ್ತ. ಸರ್ ಅಸಲು ಎಷ್ಟಿದೆ, ಈ ಕೆಳಗಿನ ಸಂಖ್ಯೆ 10. ನೀವು ಬ್ಯಾಂಕ್ ದಲ್ಲಿ 10 ರೂಪಾಯಿ ಜಮಾ ಮಾಡಿರಿ ಅಂದ್ರೆ ನಿಮ್ಗೆ ಬ್ಯಾಂಕ್ 1 ರೂಪಾಯಿ ಎಕ್ಸ್ಟ್ರಾ ಕೊಡ್ತಾರೆ, ಅಂದ್ರೆ ಚಕ್ರ ಬಡ್ಡಿ ಕೊಡ್ತಾರೆ. 10 ರೂಪಾಯಿ ಜಮಾ ಮಾಡಿರಿ ಅಂದ್ರೆ 1 ರೂಪಾಯಿ ಜಾಸ್ತಿ ಕೊಡ್ತಾರೆ ನಿಮ್ಗೂ. ಸೊ ನಿಮ್ದು ಅಮೌಂಟ್ ಎಷ್ಟಾಗುತ್ತೆ, 10 ಮತ್ತು 1 ಪ್ಲಸ್ 11 ಆಗುತ್ತದೆ. ಸೊ ಇದು ಮೊದಲ ವರ್ಷಗೆ. ಎರಡನೇ ವರ್ಷದ ದರ ಸೇಮ್ ಇದೆ, ಪ್ರತಿ ವರ್ಷಕ್ಕೆ 10% ಇದೆ. ಇಲ್ಲಿ ಸೇಮ್ ಬರೀರಿ, 10:11 ಬರೀರಿ. ಇದು ನೆಕ್ಸ್ಟ್ ಏನ್ರಿ, ಇಂಟು ಮಾಡ್ರಿ. 10 into 10 100, 11 into 11 121. 100 ರೂಪಾಯಿ ಜಮಾ ಮಾಡಿರಿ. ಸಪೋಸ್ ದಿಸ್ ಇಸ್ ಪ್ರಿನ್ಸಿಪಲ್. ಸೊ ಇದು ಟೋಟಲ್ ನಮ್ದು ಏನ್ರಿ ಅಮೌಂಟ್. ನೀವು ಎಷ್ಟು ಜಮಾ ಮಾಡಿರಿ ಅಂದ್ರೆ ನಿಮ್ದು ಅಮೌಂಟ್ ಎಷ್ಟಾಗುತ್ತೆ, 121 ರೂಪಾಯಿ ಆಗುತ್ತದೆ. ಇಲ್ಲಿಂದ ಇಲ್ಲಿ ಎಷ್ಟು ಜಾಸ್ತಿ ಆಗಿದೆ, ಹೌ ಮಚ್ ಇನ್ಕ್ರಿಮೆಂಟ್ ಮೈ ಡಿಯರ್ ಫ್ರೆಂಡ್ಸ್, ಜಾಸ್ತಿ ಎಷ್ಟಾಗಿದೆ, 21 ರೂಪಾಯಿ ಜಾಸ್ತಿ ಆಗಿದೆ. ಈ 21 ಏನಿಲ್ಲ, ನಮ್ದು ಕಂಪೌಂಡ್ ಇಂಟ್ರೆಸ್ಟ್, ಚಕ್ರ ಬಡ್ಡಿ. ಬಟ್ ಇದು ಅನುಪಾತದಲ್ಲಿದೆ, ಇದು ರಿಯಲ್ ವ್ಯಾಲ್ಯೂ ಇಲ್ಲ. ರಿಯಲ್ ವ್ಯಾಲ್ಯೂ ಪ್ರಶ್ನೆದಲ್ಲಿ ಇದೆ. ರಿಯಲ್ ವ್ಯಾಲ್ಯೂ ಎಷ್ಟಿದೆ, ಪ್ರಿನ್ಸಿಪಲ್ ಎಷ್ಟಿದೆ, 1200. ಇಲ್ಲಿ ಎಷ್ಟಿದೆ, 100. ಸೊ ಇಲ್ಲಿ ಬರೀರಿ. ಓಕೆ, 1200, 1200. ಇದು ಏನ್ರಿ, ಪ್ರಿನ್ಸಿಪಲ್ ಅಸಲು. ಇಲ್ಲೇ ಪ್ರಿನ್ಸಿಪಲ್ ಎಷ್ಟಿದೆ, 100. ಈ ಪ್ರಿನ್ಸಿಪಲ್ ಕೆಳಗಡೆ ಪ್ರಿನ್ಸಿಪಲ್ ಬರೀರಿ, 100 ಬರೀರಿ. ಮತ್ತು ಏನು ನೀವು ಫೈಂಡ್ ಮಾಡ್ತೀರಿ, ವಾಟ್ ಯು ಆರ್ ಗೋಯಿಂಗ್ ಟು ಫೈಂಡ್, ಆ ಕಡೆ ಬರೀರಿ. ಮೈ ಡಿಯರ್ ಫ್ರೆಂಡ್ಸ್, ಏನ್ ಫೈಂಡ್ ಮಾಡತ್ತೀರಿ ನೀವು ಫೈಂಡ್ ಮಾಡತ್ತೀರಿ ಚಕ್ರ ಬಡ್ಡಿ. ಚಕ್ರ ಬಡ್ಡಿ ಎಷ್ಟಿದೆ, 21. 21 ಅಂದ್ರೆ ಎಷ್ಟು, 0 ಕ್ಯಾನ್ಸಲ್, 0 ಕ್ಯಾನ್ಸಲ್. ಮಲ್ಟಿಪ್ಲೈ ಮಾಡ್ರಿ. 12 1 12, 12 2 24 plus 1 25, 252 rupees. This is our compound interest ಚಕ್ರ ಬಡ್ಡಿ. I hope this is clear to each and every students. ಈ ರೀತಿ ಮೆಥಡ್ 1, ಮೆಥಡ್ 2, ಮೆಥಡ್ 3 ಎಲ್ಲ 3 ಮೆಥಡ್ಸ್ ನಿಮ್ಗೆ ಹೇಳಿದ್ರೆ. ಸೊ ಇದು
ಬಹಳ ಅಂದ್ರೆ ಬಹಳ ಹೆಲ್ಪ್ ಆಗುತ್ತೆ ನಿಮಗೂ ಎಲ್ಲಾ ಪ್ಯಾಟರ್ನ್ಸ್ ಕ್ವಶನ್ಸ್ ಮಾಡಾಕ. ಓಕೆ, ಎಸ್. ಮತ್ತು ಮೆಥಡ್ ನಂಬರ್ 3 ಗೊತ್ತಿರಬೇಕು. ಸೆಕೆಂಡ್ ಬೈ ಹ್ಯಾಟ್ ಮಾಡ್ರಿ, ಇದು ಬೈ ಹ್ಯಾಟ್ ಮಾಡ್ರಿ. ಏನ್ ಡಿಫ್ರೆಂಟ್ ಯೂಸ್ ಆರ್ ದೇರ್? ಲೆಟ್ಸ್ ಸಿ ದ ಕ್ವಶನ್ಸ್. ನೋಡ್ರಿ, ಮುಂದಿನ ಕ್ವಶನ್ ನೋಡೋಣ. ಈ ಪ್ರಶ್ನೆ ನಿಮ್ಮದು ರೈಲ್ವೆ NTPC ಮತ್ತು SSCGD ಎರಡು ಎಕ್ಸಾಮ್ಸ್ ಅಲ್ಲಿ ರಿಪೀಟ್ ಆಗಿದೆ. ನೋಡಿ ಏನಿದೆ, ಫೈಂಡ್ ದ ಕಂಪೌಂಡ್ ಇಂಟ್ರೆಸ್ಟ್ ಫಾರ್ 3 year at 10% ಫಾರ್ 10,000. ಈಗ ಒಂದ್ ಮೆಥಡ್ ಅಷ್ಟು ಯೂಸ್ ಮಾಡ್ತೀನಿ ನಾನು. 10,000 ಬರೀರಿ. ಎಸ್ ಸರ್. 3 ವರ್ಷದ ರೇಷಿಯೋ ಅನುಪಾತ ಏನ್ ಹೇಳಿ ನಿಮ್ಗೆ ಸ್ಟಾರ್ಟಿಂಗ್ 3:3:1 3:3:1 3:3:1. ಎಸ್. ಸೊ ಎಷ್ಟು ಇದೆ ರೇಟ್? 10%. 10% ಅಂದ್ರೆ ಏನಿಲ್ಲ, ಬರೀ ಲಾಸ್ಟ್ ಒಂದು 0 ಕಡಿಮೆ ಮಾಡ್ರಿ. 1000 ಇಲ್ಲೇ ಸೇಮ್ ಸರ್. 100 ಇಲ್ಲೇ ಸೇಮ್. 10 ಮತ್ತೇನ್ ಮಾಡ್ಬೇಕು? ಇಂಟು ಮಾಡ್ಬೇಕು. ಈಗ ನೋಡ್ರಿ ಎಷ್ಟು ಫಾಸ್ಟ್ ನಿಂದ ಆನ್ಸರ್ ಸಿಗುತ್ತೆ. 3000 ಮತ್ತು ಇದು ಎಷ್ಟು? 100 ಪ್ಲಸ್ 3 100 ಇಂಟು 3 100 ಮೂರ್ಲೆ 300 ಇಲ್ಲೇ ಪ್ಲಸ್ ಮಾಡ್ರಿ. 10 ಇಂಟು 1 ಎಷ್ಟು? 10. ಈ ಮೂರು ಸಂಖ್ಯೆ ಪ್ಲಸ್ ಮಾಡ್ರಿ ಸರ್. 0133. ಇದು ನಮ್ದ ಕಂಪೌಂಡ್ ಇಂಟ್ರೆಸ್ಟ್ ಚಕ್ರ ಬಡ್ಡಿ. ಆಪ್ಷನ್ ನಂಬರ್ 3310 ಬಿ. That's the answer for the question. 3310. This is our answer for the question. ಇದು ನಿಮ್ಗೂ ಗೊತ್ತಿರಬೇಕು. You should remember this. Okay? Yes. ಪಾಸ್ ಮಾಡ್ರಿ, ಸರಿಯಾಗಿ ಕ್ವಶನ್ ಮತ್ತು ಸೊಲ್ಯೂಷನ್ ನೋಟ್ ಮಾಡ್ರಿ. ಮೆಥಡ್ 2 ಟ್ರೈ ಮಾಡ್ತೀನಿ ಅಂದ್ರೆ ಟ್ರೈ ಮಾಡ್ರಿ. ಮೆಥಡ್ 3 ಎಲ್ಲಾ ಮೆಥಡ್ಸ್ ಅಂತ ಆನ್ಸರ್ ವಿಲ್ ಬಿ ಗೆಟಿಂಗ್ 3310. ಮುಂದಿನ ಕ್ವಶನ್, SSCGD 2024 ಎಕ್ಸಾಮ್ ನಲ್ಲಿ ಬೇಕಾದ್ರೆ ಯಾವುದೇ ರೋಜ್ಗಾರ್ ವಿತ್ ಅಂಕಿತ್ ಬುಕ್ ಓಪನ್ ಮಾಡ್ರಿ, ಅಲ್ಲೇ ಕ್ವಶನ್ ನೋಡ್ರಿ. ಈ ಕ್ವಶನ್ ಅದೇ ಏನಿದೆ, 20,000 ಹಸಿನ ಮೇಲೆ ವರ್ಷಕ್ಕೆ 9% ದರದಲ್ಲಿ 2 ವರ್ಷ ಚಕ್ರ ಬಡ್ಡಿ ಎಷ್ಟಿದೆ? ಏನಿಲ್ಲ, ಸೇಮ್ 20,000 ಬರೀರಿ. 2 ವರ್ಷ ಅನುಪಾತ ಯಾವ್ರಿ ಸರ್? 2:1. 2:1. ಕಮಾನ್ ಹೇಳ್ರಿ, ಆನ್ಸರ್ ಏನಿದೆ? 9%. 9%. ಈಗ ನಿಮ್ದು ಕ್ವಶನ್ ಸರ್, ಈ 9% ಹೆಂಗ್ ತೆಗಿಬೇಕು? ಏನಿಲ್ಲ, ಈಗ ನಾನು ಇನ್ನೊಂದು ಮೆಥಡ್ ಹೇಳ್ತೀನಿ ನೋಡ್ರಿ. ಪರ್ಸೆಂಟೇಜ್ ಅಂದ್ರೆ ಏನ್ರಿ? 9 ಡಿವೈಡೆಡ್ ಬೈ 100. ಓಕೆ, ಪರ್ಸೆಂಟೇಜ್ ಅಂದ್ರೆ 100 ಇರುತ್ತೆ ಇಲ್ಲಿ ಕೆಳಗಡೆ. ಆ 100 ರಿಂದ ಈ 2 0 ಕ್ಯಾನ್ಸಲ್ ಆಗುತ್ತದೆ. ಏನ್ರಿ? ಈ ಪರ್ಸೆಂಟ್ ಕ್ಯಾನ್ಸಲ್ ಮಾಡ್ರಿ, ಈ 2 zeros ಕ್ಯಾನ್ಸಲ್ ಮಾಡ್ರಿ, ಮಲ್ಟಿಪ್ಲೈ ಮಾಡ್ರಿ. ಏನಿಲ್ಲ, ಗುಣಾಕಾರ ಮಾಡ್ರಿ. ಇಲ್ಲಿ 200 ಇಂಟು 9 2 9 ಎಷ್ಟು? 18. 2 ಇಂಟು 9 18. ಮತ್ತೆ 2 zeros ಇದೆ, 2 zeros ಇಲ್ಲೇ ಬರೀರಿ. ಮತ್ತೆ ಸೇಮ್ 9%. ಏನಿಲ್ಲ, ಪರ್ಸೆಂಟೇಜ್ ಕ್ಯಾನ್ಸಲ್ ಮಾಡ್ರಿ, 2 0 ಕ್ಯಾನ್ಸಲ್ ಮಾಡ್ರಿ. ಸರ್ ನಿಮ್ದು ಕ್ವಶನ್ ಸರ್ ಬೇರೆ ಸಂಖ್ಯೆ ಇದೆ ಅಂದ್ರೆ ಏನ್ ಮಾಡ್ಬೇಕು? ಬೇರೆ ಸಂಖ್ಯೆ ಇದೆ ಅಂದ್ರೆ 2 zeros ಇರಲಿಲ್ಲ ಅಂದ್ರೆ ಏನ್ ಮಾಡ್ಬೇಕು? ಏನು ಪ್ರಾಬ್ಲಮ್ ಇಲ್ಲ. 0 ಇರಲಿಲ್ಲ ಅಂದ್ರೆ 2 ಸಂಖ್ಯೆ ಬೇಡ, 1 ಪಾಯಿಂಟ್ ಹಚ್ಚ್ರಿ ಅಷ್ಟ. ಈಗ 18 ಇಂಟು 9 152. 18 9s 152. ಇಂಟು ಮಾಡೋನು 1800 ಇಂಟು 2 3600 ಪ್ಲಸ್ 152 ಇಂಟು 1 152. ಈ ಎರಡು ಪ್ಲಸ್ ಮಾಡ್ರಿ, ನಿಮ್ಗೆ ಆನ್ಸರ್ ಸಿಗುತ್ತೆ. ನಿಮ್ಗೂ ಚಕ್ರ ಬಡ್ಡಿ ಸರಿ ಎಷ್ಟಿದೆ? ಚಕ್ರ ಬಡ್ಡಿ ಇದೆ 2. 5 ಪ್ಲಸ್ 0 5. 6 ಪ್ಲಸ್ 1 7. 3752. ಇದು ನಮ್ದು ಚಕ್ರ ಬಡ್ಡಿ ಕಂಪೌಂಡ್ ಇಂಟ್ರೆಸ್ಟ್ ಮಾಡಿರ್. ಈಗ ನಿಮ್ದು ಕ್ವಶನ್ ಸರ್ ಇದಕ್ಕಿಂತ ಫಾಸ್ಟ್ ಇದು ಕ್ವಶನ್ ಆಗುತ್ತದೆ ಏನ್ರಿ? ಎಸ್, 100% ಇದಕ್ಕಿಂತ ಫಾಸ್ಟ್ ಇದು ಕ್ವಶನ್ ಮಾಡಕ್ ಬರುತ್ತೆ. ಹೆಂಗ್ ಮಾಡ್ಬೇಕು ನೋಡಿ. ಓಕೆ, ಬಟ್ ಎಲ್ಲಾ ಮೆಥಡ್ಸ್ ಅದಕ್ಕಾಗಿ ನಿಮ್ಗೆ ಗೊತ್ತಿರಬೇಕು. ನೋಡಿ ಇಲ್ಲೇ ಶಾರ್ಟ್ ಕಟ್ ಹೇಳ್ತೀನಿ. ಈ ಮೆಥಡ್ ದಲ್ಲಿ ಶಾರ್ಟ್ ಕಟ್ ಏನಿದೆ ಸರ್? ಇದೇ ಮೆಥಡ್ ದಲ್ಲಿ ಶಾರ್ಟ್ ಕಟ್ ಏನ್ರಿ? 152 ಇಂಟು 1 ಮಾಡತ್ರಿ ಅಂದ್ರೆ ಲಾಸ್ಟ್ ಸಂಖ್ಯೆ ಏನಿದೆ ಮೈ ಡಿಯರ್ ಫ್ರೆಂಡ್ಸ್? 2. ಇಲ್ಲೇ 0 ಇದೆ, 2 ಮತ್ತು 0 ಲಾಸ್ಟ್ ಡಿಜಿಟ್ ನಮ್ದು 2 ರಿಂದ ಎಂಡ್ ಆಗುತ್ತೆ. ಸೊ ಆಪ್ಷನ್ ನಂಬರ್ ಡಿ. ಸೊ ಅಲ್ಲಿ ಟೈಮ್ ವೇಸ್ಟ್ ಮಾಡಬೇಡ. ಇನ್ನೊಂದು ಶಾರ್ಟ್ ಟ್ರಿಕ್ ಹೇಳ್ತೀನಿ ನಿಮ್ಗೂ. ನೋಡಿ. ಓಕೆ, ಇದು ಅನ್ಝೂಮ್ ಆಗೋದಿಲ್ಲ. ಫಸ್ಟ್ ನೀವು ನೋಟ್ ಡೌನ್ ಮಾಡ್ರಿ. ಇದು ನಾನು ಇಲ್ಲಿ ಕಾಪಿ ಪೇಸ್ಟ್ ಮಾಡ್ತೀನಿ. ಇದು ಸ್ಲೈಡ್ ನೋಡ್ರಿ. ಇನ್ನೊಂದು ಮೆಥಡ್ ಹೇಳ್ತೀನಿ. 100 ಮೆಥಡ್ ನಿಮ್ಗೂ ಹೇಳ ಸ್ಟಾರ್ಟಿಂಗ್ ದಲ್ಲಿ. ಐ ಹ್ಯಾವ್ ಟೋಲ್ಡ್ ಯು ದ 100 ಮೆಥಡ್, ರೈಟ್? 100 ಮೆಥಡ್ ಯಾವ್ದು? ಇದು 20,000 ಬರೀರಿ. ಓಕೆ, 2 ವರ್ಷದ ಪ್ರಶ್ನೆ ಇದೆ. 100 100 2 ಸಲ ಬರೀರಿ ಸರ್. 100 100 2 ಸಲ ಬರೀರಿ. ಆಮೇಲೆ 109 109. ಓಕೆ, ಬಟ್ ಇದು ಸ್ವಲ್ಪ ಲೆಂದಿ ಆಗುತ್ತೆ. 109 109. ಓಕೆ, ಇನ್ನೊಂದು ಟೆಕ್ನಿಕ್ ಇದೆ ಇದು, ಬಟ್ ಇದು ಸ್ವಲ್ಪ ಟೈಮ್ ವೇಸ್ಟ್ ಆಗ್ಬಹುದು. ನೋ ಪ್ರಾಬ್ಲಮ್. 100 100 ಕ್ಯಾನ್ಸಲ್. 1 2 3 4. 109 ಇಂಟು 109 ಮಲ್ಟಿಪ್ಲಿಕೇಶನ್ ಸ್ವಲ್ಪ ಟೈಮ್ ಹೋಗುತ್ತೆ. ಬಟ್ 109 ಇಂಟು 109 ಎಷ್ಟು? 118. 9 9s 81 ಇಂಟು
ಓಕೆ ಸರ್ 2 1 2 ನಮ್ದು ಆನ್ಸರ್ 2ರಿಂದ ಲಾಸ್ಟ್ ಎಂಡ್ ಇದೆ, ಬಟ್ ಇದು ಆನ್ಸರ್ ಇಲ್ಲ. 2ರಿಂದ ಈ ಅಮೌಂಟ್ ರಿಂದ ಪ್ರಿನ್ಸಿಪಲ್ ಮೈನಸ್ ಮಾಡಬೇಕು. ಲಾಸ್ಟ್ ಡಿಜಿಟ್ ನಮ್ದು 2 ಇರುತ್ತೆ, ಲಾಸ್ಟ್ ಡಿಜಿಟ್ 2 ಇರುತ್ತೆ. ಆಪ್ಷನ್ ನಂಬರ್ ಡಿ. ಓಕೆ, ಸೊ ಐ ಥಿಂಕ್ ಮೆಥಡ್ 1 ವಾಸ್ ಗುಡ್. ಆ ಮೆಥಡ್ ಯೂಸ್ ಮಾಡ್ರಿ ನೀವು, ಅದು ಚಲೋ ಇದೆ. ನೋಡ್ರಿ ಎಷ್ಟು ಫಾಸ್ಟ್ ನಿಂದ ಆನ್ಸರ್ ಬಂದಿದೆ. ಓಕೆ, ನೀವು ಟ್ರೈ ಮಾಡಬೇಕು ಮೋರ್ ಅಂಡ್ ಮೋರ್ ಕ್ವಶನ್ಸ್. ಎಸ್, ಸೊ ನೆಕ್ಸ್ಟ್ ಇಸ್ ನಮ್ದು ನ್ಯೂ ಬ್ಯಾಚಸ್ ಆರ್ ಬಿಗಿನಿಂಗ್ ಫ್ರಮ್ 1 January. ಓಕೆ, ಇಫ್ ಎನಿವನ್ ಇಸ್ ಇಂಟ್ರೆಸ್ಟೆಡ್, ಸೆಪರೇಟ್ ಬ್ಯಾಚಸ್ ಕನ್ನಡ ಮತ್ತು ಹಿಂದಿ ಸ್ಟೂಡೆಂಟ್ಸ್ಗೆ ಬೇರೆ ಬೇರೆ ಬ್ಯಾಚಸ್ ಅದಾರ ಇಲ್ಲಿ ಕರ್ನಾಟಕ ಕೋಚಿಂಗ್ ಸೆಂಟರ್ ಬೆಳಗಾವಿದಲ್ಲಿ. ಇಂಟ್ರೆಸ್ಟೆಡ್ ಸ್ಟೂಡೆಂಟ್ಸ್ ನಮ್ದು ಆಫೀಸ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ರಿ ಅಲ್ಲಿ. ಓಕೆ, ಸೊ ಮೂವಿಂಗ್ ಅಹೆಡ್ ಟು ದ ನೆಕ್ಸ್ಟ್. ಮತ್ತು ಆರ್ಮಿ ಬ್ಯಾಚ್ ಆಲ್ಸೋ ಈ ಲಾಸ್ಟ್ ಟೈಮ್ ನಮ್ದು ಆಲ್ಮೋಸ್ಟ್ 100+ ಸ್ಟೂಡೆಂಟ್ಸ್ ನಮ್ದು ಸೆಲೆಕ್ಷನ್ಸ್ ಆಗ್ಯಾರ ಫೈನಲ್ ರಿಸಲ್ಟ್ ಅಲ್ಲಿ. ಇನ್ನೊಂದು ಆರ್ಮಿ ಅಗ್ನಿವೀರ್ ಬ್ಯಾಚ್ 26 ಜನವರಿ ಆದ ನಂತರ ನಮ್ದು ಸ್ಟಾರ್ಟ್ ಆಗುತ್ತೆ. ಆ ಬ್ಯಾಚ್ಗೆ ಇಂಟ್ರೆಸ್ಟೆಡ್ ಅಂದ್ರೆ ನೀವು ಆಫೀಸ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ರಿ. ನೆಕ್ಸ್ಟ್, ಈ ಪ್ರಶ್ನೆ 2023 SSC ಎಕ್ಸಾಮ್ದಲ್ಲಿ ಕೇಳ್ಯಾರ. ಸಿಂಪಲ್ ಇದೆ ಈ ಕ್ವಶನ್. ನೀವು ಕಮೆಂಟ್ ಮಾಡಬೇಕು, ಹೋಮ್ ವರ್ಕ್. ಓಕೆ, ಎಲ್ಲರೂ ಕಮೆಂಟ್ ಮಾಡಬೇಕು, ವಾಟ್ ಈಸ್ ದ ಆನ್ಸರ್ ಫಾರ್ ದ ಕ್ವಶನ್ ಹಿಯರ್. ಓಕೆ, 14,000 ಈಸಿ ಪ್ರಶ್ನೆ ಇದೆ. ಮುಂದಿನ ಕ್ವಶನ್ ನೋಡೋಣ, ಯಾಕಂದ್ರೆ ಸ್ವಲ್ಪ ಎಕ್ಸ್ಟ್ರಾ ಕ್ವಶನ್ಸ್ ನೋಡೋಣ ಸ್ವಲ್ಪ. ಇದು ಯಾವ ಇದೆ? ಸಿಂಪಲ್ ಇದೆ. 3 ವರ್ಷಗಳ ಬಡ್ಡಿ ಎಷ್ಟು? ಓಕೆ, ಇನ್ನೊಂದು ಏನಿದೆ, ಇದು ಹೇಳ್ತೀನಿ ನಿಮ್ಗೆ. ಎಲ್ಲಿ ಕೇಳ್ಯಾರ? ಇದು ರೈಲ್ವೆ NTPC ಎಕ್ಸಾಮ್ ನಲ್ಲಿ ಕೇಳ್ಯಾರ. ಓಕೆ, ಮತ್ತು ನೋಡ್ರಿ ಪ್ರತಿ ವರ್ಷ ರೈಲ್ವೆ ಎಕ್ಸಾಮ್ಸ್ ಈಗ RRB ಗ್ರೂಪ್ ಡಿ ಇರಲಿ, NTPC ಮತ್ತು ALP ಟೆಕ್ನಿಷಿಯನ್, ದೇ ವಿಲ್ ಬಿ ಕಂಡಕ್ಟಿಂಗ್ ಎವ್ರಿ ಇಯರ್. ಸೊ ಇದಕ್ಕೆಲ್ಲ ನಿಮ್ಗೆ ಗೊತ್ತಿರಬೇಕು. ಅದಕ್ಕಾಗಿ ಏನಿದೆ ನೋಡಿ, 6400 6400 ಇದು ಅಸಲು ಇದೆ. 3 ವರ್ಷಗಳ ಕ್ವಶನ್ ಇದೆ. ಚಕ್ರ ಬಡ್ಡಿ, ವಾಟ್ ಇಸ್ ದ ಕಂಪೌಂಡ್ ಇಂಟ್ರೆಸ್ಟ್ ಫಾರ್ ದ 3 years? 3 years ಅಂದ್ರೆ ಯಾವ ಅನುಪಾತ? 3:3:1 ಬಟ್ 25% ಕೊಟ್ಟ. 25% ಅಂದ್ರೆ ಏನ್ರಿ ಸರ್? 25% ಅಂದ್ರೆ 50% ಹಾಫ್. 25% ಅಂದ್ರೆ ಯಾವಾಗೂ 25% ನೋಡ್ತೀರಿ, ಆ ಸಂಖ್ಯೆಯನ್ನು 2 ಸಲ ಅರ್ಧ ಮಾಡ್ರಿ, 2 ಸಲ ಹಾಫ್ ಮಾಡ್ಬೇಕು. 6400 ಅರ್ಧ ಮಾಡ್ರಿ, ಎಷ್ಟಾಗುತ್ತದೆ? 3200. 3200 ಹಾಫ್ ಮಾಡ್ರಿ, ಎಷ್ಟು? 1600. ನಿಮ್ದು ಕ್ವಶನ್ ಸರ್ ಹಿಂಗ್ ನಮ್ಗೆ ಅರ್ಥ ಆಗಂಗಿಲ್ಲ, ಏನ್ ಮಾಡ್ಬೇಕು? ಏನಿಲ್ಲ, ಪ್ರಾಬ್ಲಮ್ ಇಲ್ಲ. ಹಿಂಗ್ ಡೈರೆಕ್ಟ್ಲಿ ನಿಮ್ಗೆ ಮೈಂಡ್ ದಲ್ಲಿ ಬರಂಗಿಲ್ಲ ಅಂದ್ರೆ ಏನ್ ಮಾಡ್ರಿ? 25% ಭಿನ್ನ ರಾಶಿದಲ್ಲಿ ಎಷ್ಟು? 25% ಭಿನ್ನ ರಾಶಿದಲ್ಲಿ ಎಷ್ಟಿದೆ ಸರ್? ಸರ್ ಇದು 1/4. ಹೆಂಗ್ ಬಂದಿದೆ? 25ಗೆ 100ರಿಂದ ಭಾಗಾಕಾರ ಮಾಡ್ರಿ, ಸೊ 1/4 ಸಿಗುತ್ತೆ. 25ಗೆ ನೀವು 100ರಿಂದ ಭಾಗಾಕಾರ ಮಾಡ್ರಿ, 25 1 25 4 1/4. ಅಟ್ ಲೀಸ್ಟ್ ಇಷ್ಟು ನಿಮಗೂ ಅರ್ಥ ಆಗಿದೆ? ಎಸ್, ವೆರಿ ಗುಡ್. ಏನಿಲ್ಲ, 25% ಬರಿಬೇಡ. ಇದು ಯಾಕೆ ಬೇಕು? ಇದು ತಗೋರಿ ಅಲ್ಲಿ. ಇದು ನಿಮ್ಗೆ ಪ್ರಾಬ್ಲಮ್ ಆಗುತ್ತೆ. 25% ಮೈಂಡ್ ದಲ್ಲಿ ಬರ್ಲಿಲ್ಲ ಅಂದ್ರೆ ಇದು ತಗೋರಿ, 1/4 ನೋಡಿ, 1/4. ಸರ್ ಈಗ ಏನ್ ಮಾಡ್ಬೇಕು? ಏನಿಲ್ಲ, 1/4 ಈ ಸಂಖ್ಯೆಯಲ್ಲಿ ಇಂಟು 1/4 ಮಾಡ್ಬೇಕು. ಈ ಸಂಖ್ಯೆ ಇಂಟು 1/4 ಅಂದ್ರೆ 4ರಿಂದ ಕಡ್ತಾ ಆಗುತ್ತದೆ. ಇದು 4ರಿಂದ ಭಾಗಾಕಾರ ಮಾಡ್ರಿ. ನೋಡಿ, 4 1 4 1 4 4 6 0 0. ಸೊ ಇದು ಎಷ್ಟು? 1600. ಇಲ್ಲಿ ಬರೀರಿ 1600. ಸರ್ ನೆಕ್ಸ್ಟ್ ಏನು? ಮತ್ 25%, ಮತ್ 25%. 25% ಬೇಡ ಅಂದ್ರೆ ಇಂಟು 1/4 ಮಾಡ್ರಿ. ಬಟ್ 25% ನೀವು ಮಾಡ್ರಿ ಎಕ್ಸಾಮ್ದಲ್ಲಿ 2 ಸಲ ಹಾಫ್ ಮಾಡ್ರಿ, ಬಹಳ ಫಾಸ್ಟ್ ಆಗುತ್ತೆ. 2 ಸಲ ಹಾಫ್ ಮಾಡ್ರಿ ಮೈ ಡಿಯರ್ ಫ್ರೆಂಡ್ಸ್. 1600 ಹಾಫ್ ಎಷ್ಟು? 800. 800 ಹಾಫ್ ಎಷ್ಟು? 400. 400 ಬರೀರಿ ಇಲ್ಲಿ. ಮತ್ತೆ 25% ಮಾಡ್ರಿ, ಮತ್ತೆ 25%. ಬೇಕಾದ್ರೆ 4ರಿಂದ ಕಡ್ತಾ ಮಾಡ್ರಿ. 4 1 4 ಎಷ್ಟಲಿ? 100. ಸೊ ಇಲ್ಲಿ ಎಷ್ಟು? 100. ಬೇಕಾದ್ರೆ 2 ಸಲ ಹಾಫ್ ಮಾಡ್ರಿ. 400 ಹಾಫ್ 200, 200 ಹಾಫ್ 100. ಎಸ್ ಸರ್, ಇಂಟು ಮಾಡೋಣ ಈಗ. ಸೊ ಇಂಟು 16 3 4800 ಪ್ಲಸ್ ಈ ಎಲ್ಲಾ ಸಂಖ್ಯೆ ಪ್ಲಸ್ ಮಾಡ್ಬೇಕು. 400 3 1200. ಇಲ್ಲೇ ಪ್ಲಸ್ ಮಾಡ್ರಿ. 100 1 100. ಈ 3 ಸಂಖ್ಯೆ ಪ್ಲಸ್ ಮಾಡ್ಬೇಕು. ಈ 3 ಸಂಖ್ಯೆ ಪ್ಲಸ್ 0 0 8 2 ಇದು 11. ಸೊ ಇದು ಎಷ್ಟಾಗಿದೆ? 6100. ಆನ್ಸರ್ ಫಾರ್ ದ ಕ್ವಶನ್ ಆಪ್ಷನ್ ನಂಬರ್ ಡಿ. ಆಪ್ಷನ್ ನಂಬರ್ ಡಿ ಆನ್ಸರ್ ಫಾರ್ ದ ಕ್ವಶನ್. ಓಕೆ, ಸೊ ದಿಸ್ ಈಸ್ ಅ ಬೇಸಿಕ್ ಕಂಪೌಂಡ್ ಇಂಟ್ರೆಸ್ಟ್. ನಿಮಗೂ ಎಲ್ಲರಿಗೆ ಗೊತ್ತಿರಬೇಕು. ಓಕೆ, ಸೊ ಎವ್ರಿ ಒನ್ ಶುಡ್ ರಿಮೆಂಬರ್ ದಿಸ್ ಬೇಸಿಕ್ ಕಂಪೌಂಡ್ ಇಂಟ್ರೆಸ್ಟ್ ಥಿಂಗ್ಸ್. ಎಷ್ಟು ಟೈಮ್ ಆಗಿದೆ ಆಕ್ಚುಲಿ ಇದು? ಓಕೆ, ಮತ್ತು ಸ್ವಲ್ಪ ಬೇರೆ ಟೈಪ್ಸ್ ಸ್ವಲ್ಪ ನೋಡೋಣ ಇದರಲ್ಲಿ. ಓಕೆ, ಸ್ವಲ್ಪ ಶಾರ್ಟ್ ವಿಡಿಯೋ ಇವತ್ತು ಅಪ್ಲೋಡ್ ಮಾಡ್ತೀನಿ ನಾನು ನೆಕ್ಸ್ಟ್ ಕ್ಲಾಸಲ್ಲಿ. ಓಕೆ, ನಾವು ಫ್ರಮ್ ನ್ಯೂ ಇಯರ್ 2026
ನಿಮ್ದು SSC GD ಇರಲಿ ಅಂದ್ರೆ ರೈಲ್ವೆ ಕಂಟಿನ್ಯೂಸ್ಲಿ ನಾನು ಇವನ್ ಲೈವ್ ಕ್ಲಾಸಸ್ ಅಲ್ಲಿ ಬರ್ತೀನಿ. ಓಕೆ, ನೀವು ಕಮೆಂಟ್ ದಲ್ಲಿ ಹೇಳ್ರಿ ನಿಮ್ಗೆ ಯಾವ ಬ್ಯಾಚಸ್ ಬೇಕು ಅಂದ್ರೆ ಇದ್ರ ಯೂಟ್ಯೂಬ್ ದಲ್ಲಿ ರೈಲ್ವೆ ಯಾವ ಎಕ್ಸಾಮ್ ಮಾಡತ್ರಿ, ಸ್ವಲ್ಪ ನನಗೆ ಐಡಿಯಾ ಬರುತ್ತೆ. ನಂದು ಸಬ್ಸ್ಕ್ರೈಬರ್ which audience they are. Okay, more and more questions of those examinations also I'll be taking in the live classes. Okay, moving ahead to the next question. So ಇದು ಎಲ್ಲ ಬೇಸಿಕ್ ಅದೇ ಮೆಥಡ್ ಯೂಸ್ ಮಾಡ್ರಿ. SSC GD 24 ದಲ್ಲಿ ಪೇಪರ್ ಕೇಳಾರ. ಡೈರೆಕ್ಟ್ಲಿ ಎರಡನೇ ಟೈಪ್ ನಂಬರ್ 2 ಗೆ ಬರೋಣ. ಏನಿದೆ ಟೈಪ್ ನಂಬರ್ 2? ವಾಟ್ ಈಸ್ ಮೈ ಡಿಯರ್ ಫ್ರೆಂಡ್ಸ್ ಟೈಪ್ ನಂಬರ್ 2? Find the CI compounding annually on 22,500 in 2 years. First year 5%, second year 8%. ಅಂದ್ರೆ ಮೊದಲ ವರ್ಷಕ್ಕೆ ಬೇರೆ ಪರ್ಸೆಂಟೇಜ್, ಎರಡನೇ ವರ್ಷಕ್ಕೆ ಬೇರೆ ಪರ್ಸೆಂಟೇಜ್. ಇಲ್ಲಿ ಏನ್ ಮಾಡ್ಬೇಕು, ಆ ಟೆಕ್ನಿಕ್ ಅನುಪಾತ ಮೆಥಡ್ ಇಲ್ಲೇ ಯೂಸ್ ಮಾಡಬೇಡ. ಸರ್ ಇದು 2:1, 3:3:1, 4:6:4:1. ಓಕೆ, ಇಲ್ಲೇ ಯೂಸ್ ಮಾಡಬೇಡ. ಈ ಮೆಥಡ್ ಅಂದ್ರೆ ಪರ್ಸೆಂಟೇಜ್ ಫಿಕ್ಸ್ ಇರಬೇಕು. ಬರೀ ಫಿಕ್ಸ್ ಪರ್ಸೆಂಟ್ 10%, ಬರೀ 10% ಇರಬೇಕು. 20% ಅಂದ್ರೆ ಬರೀ 20% ಇರಬೇಕು. ಸೊ ಇಲ್ಲಿ 8%, ಇಲ್ಲೇ ಬೇರೆ. ಈ ಮೆಥಡ್ ಯೂಸ್ ಆಗಂಗಿಲ್ಲ. ಸೊ ಯಾವ್ರಿ ಸರ್, ಆ 100 ಟೆಕ್ನಿಕ್ ಯೂಸ್ ಮಾಡೋನು. 100 ಟೆಕ್ನಿಕ್ ಯಾವ್ರಿ? 22,500 ಬರೀರಿ. 22,500 ಬರೀರಿ ಇಂಟು 100 ಇಂಟು 100, 2 ಸಲ 100 ಬರೀರಿ. ರೈಟ್ ಡೌನ್ 100 2 ಟೈಮ್ಸ್. ಮೊದಲ ವರ್ಷ ಎಷ್ಟಿದೆ? ಮೊದಲ ವರ್ಷದ 5%. ಎಷ್ಟು? 5% ಎಷ್ಟಾಗುತ್ತೆ? 105. ನೆಕ್ಸ್ಟ್ ಎರಡನೇ ವರ್ಷದ 8%, 108, 108. ಈಗ ಸಿಂಪ್ಲಿಫಿಕೇಶನ್ ಮಾಡೋಣ. ಓಕೆ, ನಾವು ಲೆಟ್ಸ್ ಸಿಂಪ್ಲಿಫೈ the things. ನಿಮ್ದು ಕ್ವಶನ್ ಸರ್ ಇದು ಇಷ್ಟ ದೊಡ್ಡ ಸಿಂಪ್ಲಿಫಿಕೇಶನ್, ಏನ್ ಶಾರ್ಟ್ ಟ್ರಿಕ್ ಐತೆ? ಎಸ್, ಇಲ್ಲೇ ಇದೆ ನೋಡಿ. ಕ್ವಶನ್ ನೋಡಿದ ನಂತರ ಅಬ್ಸರ್ವ್ ಮಾಡ್ಬೇಕು ನೀವು. ಓಕೆ, ಈ ಸಂಖ್ಯೆ 100 ಬಿಡ್ರಿ, ಇಲ್ಲ ಕೆಳಗಡೆ ಬರೀ 100 ಇದೆ. ಮೇಲಿಂದ ಸಂಖ್ಯೆ ಅಷ್ಟು ಅಬ್ಸರ್ವ್ ಮಾಡ್ರಿ. ಈ ಸಂಖ್ಯೆ ಇದೆ, ಈ ಸಂಖ್ಯೆ ಇದೆ, ಈ ಸಂಖ್ಯೆ ಇದೆ. ಈ ಸಂಖ್ಯೆದಲ್ಲಿ 8 ಮತ್ತು 1 9 ಎಷ್ಟಾಗುತ್ತೆ? 9 ಅಂದ್ರೆ 9. ನಮ್ದು ಆನ್ಸರ್ 9 ಮಲ್ಟಿಪಲ್ ಇರಬೇಕು. ಸಪೋಸ್ ಆಪ್ಷನ್ ದಿಂದ ನೋಡೋಣ, ಯಾವ ಸಂಖ್ಯೆ 9ರಿಂದ ಡಿವೈಡ್ ಆಗುತ್ತೇನ ಆ ಆನ್ಸರ್ ಇರಬಹುದು ನಮ್ದು. ಸೊ ನೋಡೋಣ. 3 + 1 4, 4 + 5 9. ಸೊ ಇಲ್ಲಿ ಸಮ್ ಎಷ್ಟು ಬಂದಿದೆ? 9 ರಿಂದ ಯಾವ್ಯಾವ ಸಂಖ್ಯೆ ಭಾಗ ಆಗುತ್ತೆ ಗೊತ್ತಿದೆ. ವಿಚ್ ನಂಬರ್ ಆರ್ ಡಿವಿಸಿಬಲ್ ಬೈ 9? ಸಮ್ ಆಫ್ ದ ನಂಬರ್ ಶುಡ್ ಬಿ 9, 18, 27 ಅಷ್ಟು ಬರಬೇಕು. ಆ ಅಂಕಿಯ ಮೊತ್ತ ಎಷ್ಟು ಬರಬೇಕು? 9, 18, 27, 36 ಅಷ್ಟು ಬರಬೇಕು. ಅಂದ್ರೆ ಆ ಸಂಖ್ಯೆ 9ರಿಂದ ಕಡಿತ ಆಗುತ್ತೆ. ಇದು ನೋಡೋಣ. 3 + 1 4, 4 + 5 9. ಸೊ 3 + 2 6, 5, 5 + 1 6, 6 + 5 ಎಷ್ಟಾಗುತ್ತೆ? 11. ಆಪ್ಷನ್ ಬಿ ರಾಂಗ್. ಇದು ತಪ್ಪಾಗಿದೆ. ಯಾಕ್ರಿ ಸರ್? ಎಲ್ಲ ಮೊತ್ತ 11, 11 9 ಮಗ್ಗೆಯಲ್ಲಿ ಬರುವುದಿಲ್ಲ. 3 + 3 6, 6 + 1 7, 7 + 5 ಎಷ್ಟು? 12. ಇದು ಆಗುದಿಲ್ಲ. ಓಕೆ, ದಿಸ್ ಈಸ್ ಆಲ್ಸೋ ರಾಂಗ್. ಯಾಕಂದ್ರೆ ಸರ್ ಇದು 12 ಬಂದಿದೆ, ಇದು ತಪ್ಪಾಗಿದೆ. 3 + 1 4, 4 + 1 5, 5 + 5 ಎಷ್ಟು? 10. ಇದು ತಪ್ಪ. ಬರೀ ಒಂದು ಆಪ್ಷನ್ ಇದೆ, 1. ಇದೇ ನಮ್ದು ಆನ್ಸರ್. ಓಕೆ, ಏನ್ ನೋಡಿ ನಾನು ಗೊತ್ತಿದೆ 9 ಇಲ್ಲ, ಬಟ್ ಈ ಸಂಖ್ಯೆ ಇದೆ 108. 108 ಅಂದ್ರೆ 9ರಿಂದ 9 ಮಲ್ಟಿಪಲ್. ಯಾಕ್ರಿ ಸರ್? 8 + 1 9. ಯಾವ ಆಪ್ಷನ್ 9ರಿಂದ ಕಡಿತ ಆಗುತ್ತೆ ಅದು ನಮ್ದು ಆನ್ಸರ್ ಇರಬಹುದು. ಓಕೆ, ಸೊ ಮೊದಲ ಆಪ್ಷನ್ ದಲ್ಲಿ ಎಲ್ಲಾ ಅಂಕಿಯ ಮೊತ್ತ ಎಷ್ಟು ಬಂದಿದೆ? 9. ಅದೇ ನಮ್ದು ಆನ್ಸರ್. ಸರ್ ಹಿಂಗ್ ಬೇಡ ನಮ್ಗೆ, ಮಲ್ಟಿಪ್ಲಿಕೇಶನ್ ನಾವು ಇದೇ ಬೇಕು ಅಂದ್ರೆ ಹಿಂಗ್ ಮಾಡ್ರಿ. ಜೀರೋಸ್ ಈ 0 ಕ್ಯಾನ್ಸಲ್. ಓಕೆ, 25 ಮಗ್ಗಿ ಗೊತ್ತಿದೆ. 25 4 25 9. ಓಕೆ, 4ರಿಂದ ಡಿವೈಡ್ ಮಾಡೋದು. 4 1 4 2 4 7. ಈಗ ಸಿಂಪ್ಲಿಫೈ ಮಾಡ್ರಿ. ಓಕೆ, ಸಿಂಪ್ಲಿಫಿಕೇಶನ್ ದಲ್ಲಿ ಓಕೆ ಮಲ್ಟಿಪ್ಲಿಕೇಶನ್ ದೊಡ್ಡದಿದೆ ಮಾಡಬೇಕು, ಬಟ್ ಏನ್ ಆಪ್ಷನ್ ಇಲ್ಲ. 27 × 5 ಮಾಡ್ರಿ. ಓಕೆ, 105 × 27 ಮಾಡ್ರಿ. ಸೊ ಬಟ್ ಟೈಮ್ ವೇಸ್ಟ್ ಆಗುತ್ತೆ ನೋಡಿ ನಿಮ್ದು. 7 5s are 35, 7 1s are 7, ಪ್ಲಸ್ 2 5s are 10, 2 1s are 2. ಸೊ ಎಷ್ಟಾಗಿದೆ ಇದು ಎಲ್ಲ? 5 3 8 2. ಸೊ ಇದು ಎಷ್ಟು? 2 8 3 5 ಇಂಟು ಎಷ್ಟು ಸರ್? 9. ಸೊ 9 5s are 45, 9 3s are 27 plus 4 31, 8 9s are 72 plus 3 75, 9 2s are 18, 18 plus 7 25. ಇದೇ ನಮ್ದು ಆನ್ಸರ್ ಇಲ್ಲ. ಲಾಸ್ಟ್ ಟೈಮ್ ಹೇಳಿ ನಿಮಗೂ. ಇದು ಅಮೌಂಟ್ ಅಂದ್ರೆ ಏನ್ರಿ ಸರ್? ಇದು ನಮ್ದು ಮೊತ್ತ. ಈ ಸಂಖ್ಯೆಯಿಂದ ಆ ಸಂಖ್ಯೆ ಏನ್ ಮಾಡ್ಬೇಕು? ಮೈನಸ್ ಮಾಡ್ಬೇಕು. ನೀವು ಬ್ಯಾಂಕ್ದಲ್ಲಿ ಎಷ್ಟು ಜಮಾ ಮಾಡಿರಿ, ಬ್ಯಾಂಕ್ ಎಷ್ಟು ಕೊಟ್ಟಾರ, ಎಷ್ಟು ಜಾಸ್ತಿ ಕೊಟ್ಟಾರ, ಅದೇ ನಮ್ದು ಚಕ್ರ ಬಡ್ಡಿ. ಸರ್ ಈ ಎರಡು ಸಂಖ್ಯೆ ಮೈನಸ್ ಮಾಡೋಣ. ಈ ಎರಡು ಸಂಖ್ಯೆ ಏನ್ ಮಾಡೋಣ? ಮೈನಸ್ ಮಾಡೋಣ. ನೋಡಿ, 25,515
ಮೈನಸ್ ಎಷ್ಟಿದೆ ಅದು 22,500 22,500 ಮೈನಸ್ ಮಾಡ್ರಿ 5,1,0,3,3,0,1,5 compound interest for this question. Okay, I hope everyone is understanding. ಬೇರೆ ಮೆಥಡು ಹೆಲ್ಪ್ ಆಗುತ್ತೆ. ಯಾವ್ರಿ? ರೇಷೋ. ಸ್ಟಾರ್ಟಿಂಗ್ ಮೆಥಡ್ ನಂಬರ್ 3 ಸ್ಟಾರ್ಟಿಂಗ್ ಹೇಳಿ ನಿಮ್ಗೂ ಏನ್ ಬರೀರಿ ಅಲ್ಲಿ 100 ಬರೀರಿ 1 ರೇಷೋ 105. ಸೆಕೆಂಡ್ ಲೈನ್ ಬರೀರಿ 100 ಆ ಕಡೆ ಬರೀರಿ 108 ಮಲ್ಟಿಪ್ಲಿಕೇಶನ್ ಮಾಡಬೇಕು. ಆ ಟೆಕ್ನಿಕ್ ಯೂಸ್ ಆಗುತ್ತೆ ಇಲ್ಲಿ, ನೀವು ಟ್ರೈ ಮಾಡ್ರಿ. ಓಕೆ, ಎಸ್. ಸೊ ಎಸ್, ನೆಕ್ಸ್ಟ್ ಇದರಲ್ಲಿ ನೋಡೋಣ ಟೈಪ್ ನಂಬರ್ 3. ಟೈಪ್ ನಂಬರ್ 3 ಏನ್ರಿ ಸರ್? ಯಾಕಿದು ಟೈಪ್ ನಂಬರ್ 3? ಯಾಕಿದು ಕ್ಯಾಟಗರಿ ಟೈಪ್ ನಂಬರ್ 3 ದಲ್ಲಿ ಹಾಕಿರಿ? ಯಾಕಂದ್ರೆ ಇಲ್ಲಿ ಟೈಮಿಂಗ್ ಹಿಂಗಿದೆ ನೋಡಿ, 2.5 ವರ್ಷ 2.5 years, ಇಲ್ಲ ಅಂದ್ರೆ ಹಿಂಗ ಕೊಡ್ತಾರೆ 3 ವರ್ಷ 4 ತಿಂಗಳು, 2 ವರ್ಷ 4 ತಿಂಗಳು, 2 ವರ್ಷ 6 ತಿಂಗಳು, ಹಿಂಗ ಬೇರೆ ಬೇರೆ ಟೈಮಿಂಗ್ ಕೊಡ್ತಾರೆ. ಮತ್ತು ಇದರಲ್ಲಿ ಅರ್ಧ ವಾರ್ಷಿಕ ತ್ರೈಮಾಸಿಕ ಇಲ್ಲ. ಇದು ಟೈಪ್ ನಂಬರ್ 1 ಕ್ವೆಶನ್ ಓನ್ಲಿ. ಬಟ್ ಮಾಡಿಫಿಕೇಶನ್ ಏನಿದೆ, ಟೈಮಿಂಗ್ 2 ವರ್ಷ 3 ವರ್ಷ 4 ವರ್ಷ ಇಲ್ಲ, 2 ವರ್ಷ 3 ವರ್ಷ 4 ವರ್ಷ ಇಲ್ಲ ಅಂದ್ರೆ ಆ ಅನುಪಾತ ಮೆಥಡ್ ಯೂಸ್ ಆಗಂಗಿಲ್ಲ. ಯಾವ ಅನುಪಾತ? 2:1, 3:1, 4:6:4:1 ಯೂಸ್ ಮಾಡಬೇಡ ಸರ್. ಏನ್ ಯೂಸ್ ಮಾಡ್ಬೇಕು ಅಂದ್ರೆ 100 ಟೆಕ್ನಿಕ್ ಯೂಸ್ ಮಾಡೋದು. ಓಕೆ, 2000 ಇಲ್ಲಿ ಬರೀರಿ 2000. ಎಷ್ಟು ವರ್ಷದ ಪ್ರಶ್ನೆ ಇದೆ ಸರ್? 2.5 ವರ್ಷ 2.5 year. 2.5 year ಅಂದ್ರೆ ಇದು ಫಸ್ಟ್ ಇಯರ್, ಇದು 2ನೇ ವರ್ಷ, ಇದು ಮೊದಲ ವರ್ಷ, ಇದು 2ನೇ ವರ್ಷ, ಇದು 3ನೇ ವರ್ಷ. ನಿಮ್ದು ಕ್ವಶನ್ ಸರ್ 3 ವರ್ಷ ಇಲ್ಲ, ಯಾಕೆ ತಗೊಂಡಿರಿ? ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಇಲ್ಲೇ ಅರ್ಧ ವರ್ಷ ಅಷ್ಟು ಮಾಡ್ತೀನಿ ನಾನು ನೋಡಿ. ಮೊದಲ ವರ್ಷಗೆ 10% ಕೊಡ್ರಿ 110, 2ನೇ ವರ್ಷಗೆ ಸೇಮ್ ಕೊಡ್ರಿ 110. ಬಟ್ 3ನೇ ವರ್ಷ ಕಂಪ್ಲೀಟ್ ಇಲ್ಲ ಅಂದ್ರೆ ಏನ್ ಮಾಡ್ಬೇಕು? ಹಾಫ್ ತಗೋಬೇಕು. 10% ಇದು ವಾರ್ಷಿಕ ದರ ಇದೆ, ಆನ್ಯುವಲ್ ರೇಟ್. ಸೊ ಅರ್ಧ ವಾರ್ಷಿಕ ಹಾಫ್ ಇಯರ್ಗೆ ಎಷ್ಟಾಗುತ್ತೆ? ಡಿವೈಡೆಡ್ ಬೈ 2. 10% ಇಲ್ಲೇ ಬರೀರಿ 5%. ಯಾಕ್ರಿ ಸರ್? ಬರೀ 6 ತಿಂಗಳು ಅಷ್ಟಿದೆ, ಇಲ್ಲಿ ಬರೀ 105 ಬರೀಬೇಕು. 105 ಯು ಶುಡ್ ರೈಟ್. ಸಿಂಪ್ಲಿಫೈ ಮಾಡ್ರಿ and solve this question. Okay, ಇದು ಟೆಕ್ನಿಕ್ 1 ಮೆಥಡ್ ಇದೆ, ನೀವು ಸಿಂಪ್ಲಿಫಿಕೇಶನ್ ಮಾಡ್ರಿ. ಇದು ಬೇಡ ಅಂದ್ರೆ ಇನ್ನೊಂದು ಟೆಕ್ನಿಕ್, ಆ ರೇಷಿಯೋ ಟೆಕ್ನಿಕ್ ನಡೀತಿದೆ. ಫಸ್ಟ್ ಇದು ಸಾಲ್ವ್ ಮಾಡೋಣ. 1 2 3 4 1 2 3 4. ಆಮೇಲೆ ಈ 0 ಕ್ಯಾನ್ಸಲ್ ಆಗಿದೆ. 2 1 2 2 5 ಎಷ್ಟು? 5 1 5 2 5 1 ಎಲ್ಲ ಸಿಂಪ್ಲಿಫಿಕೇಶನ್ ಮಾಡೋಣ ಈಗ. ಓಕೆ, 11 into 21 ಮಾಡೋಣ ಫಸ್ಟ್. ಸೊ ಇದು ಎಷ್ಟಾಗುತ್ತೆ ಸರ್? 2 3 1. ಆಮೇಲೆ ಇಂಟು 11 ಇನ್ನೊಂದ್ಸಲ ಇದೆ ಇಲ್ಲಿ. ಸೊ ಇಂಟು ಮಾಡೋಣ ಮತ್ತೊಂದ್ಸಲ. ಇದು ಎಷ್ಟಾಗುತ್ತದೆ? 1. ಯಾವುದೇ ಸಂಖ್ಯೆ ಇಂಟು 11 ಮಾಡ್ತೀರಿ ಅಂದ್ರೆ ಶಾರ್ಟ್ ಟ್ರಿಕ್, ಲಾಸ್ಟ್ ಡಿಜಿಟ್ ಬರೀರಿ, 2 ಪ್ಲಸ್ ಮಾಡ್ರಿ, 3 + 1 4, 3 + 2 5, ಆಮೇಲೆ 2 ಬರೀರಿ. 2541. ನೀವು ಜಮಾ ಮಾಡಿರಿ ಎಷ್ಟು ಬಂದಿದೆ? ಎಕ್ಸ್ಟ್ರಾ ಎಷ್ಟು ಜಾಸ್ತಿ ಆಗಿದೆ ಇಲ್ಲಿಂದ ಇಲ್ಲಿ, ಅದೇ ನಮ್ದು ಆನ್ಸರ್ 541. 541. ಆಪ್ಷನ್ ನಂಬರ್ ಡಿ ಆನ್ಸರ್ ಫಾರ್ option number D. That's the answer for the question. Okay, that is the answer for the question. So this is next. Okay, so timing ನೋಡೋಣ. Yes, ಯಾಕ್ರಿ ಸರ್ ಇಷ್ಟು ಟೈಮಿಂಗ್ ಯಾಕೆ ನೋಡತ್ತೀರಿ? ಯಾಕಂದ್ರೆ just in 5 minutes, after some time, okay, 15 minutes, one of our student is going, so he has called us on this bus stand, okay, to send him. We'll be going along with our staffs. Yes, okay, yeah. Next, ಇದು ಏನ್ರಿ ಸರ್? ಹಾಫ್ ಇಯರ್ಲಿ, ಅರ್ಧ ವಾರ್ಷಿಕ, ತ್ರೈಮಾಸಿಕ, ಆ ರೀತಿ ಕ್ವಶನ್. ಎಲ್ಲ ಟೈಪ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಓಕೆ, ಅಂದ್ರೆ ನೆಕ್ಸ್ಟ್ ಟೈಪ್ ನಂಬರ್ 4 ಇದೆ, ಅದು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ. ಸೊ ಅಲ್ಲಿ ಮಟ್ಟ ಸ್ವಲ್ಪ ನೀವು ಇದೇ ವಿಡಿಯೋ ಸರಿಯಾಗಿ ಮಾಡ್ರಿ. ಮತ್ತು ಇದಾದ ನಂತರ ನಿಮ್ಗೆ ಬುಕ್ಸ್ ಹೇಳ್ತೀನಿ ನೋಡಿ. ಏನ್ ಮಾಡಬೇಕು? 1 ಅಂದ್ರೆ ಟೆಕ್ಸ್ಟ್ ಬುಕ್ ಅಪ್ಲಿಕೇಶನ್ ಪರ್ಚೇಸ್ ಮಾಡ್ರಿ, ಅಲ್ಲೇ ನಿಮ್ಗೆ ಪ್ರೀವಿಯಸ್ ಎಲ್ಲ ಸೊಲ್ಯೂಷನ್ ಸಿಗುತ್ತದೆ. ಇಲ್ಲ ಅಂದ್ರೆ ಪ್ಲೇಸ್ಟೋರ್ದಲ್ಲಿ ಒಂದು ಫ್ರೀ ಅಪ್ಲಿಕೇಶನ್ ಇದೆ, SSC GD ಟೆಸ್ಟ್ 2025-26 ಸರ್ಚ್ ಮಾಡ್ರಿ. ಓಕೆ, ಒಂದು ಅಪ್ಲಿಕೇಶನ್ ಇದೆ, ಅಲ್ಲಿ ಕನ್ನಡದಲ್ಲಿ ಟೆಸ್ಟ್ ಮತ್ತು ಇಂಗ್ಲಿಷ್ ಲ್ಯಾಂಗ್ವೇಜ್ ಅಲ್ಲಿ ಫ್ರೀ ಅಲ್ಲಿ ಸಿಗುತ್ತದೆ. ಅಲ್ಲಿಂದ ಪ್ರಾಕ್ಟೀಸ್ ಹಳೆ ವರ್ಷದ ಎಲ್ಲ ಪೇಪರ್ಸ್ ಸಾಲ್ವ್ ಮಾಡ್ರಿ. ರೈಲ್ವೆ ಸ್ಟೂಡೆಂಟ್ಸ್
ನೀವು ಏನು ಮಾಡಬೇಕು, ನೀವು ಟೆಕ್ಸ್ಟ್ ಬುಕ್ ಕಂಪಲ್ಸರಿ ಪರ್ಚೇಸ್ ಮಾಡಬೇಕು. ಅಲ್ಲಿಂದ ಹಿಂದಿನ ವರ್ಷದ ಪೇಪರ್ಸ್, ಕ್ವಶನ್ ಪೇಪರ್ಸ್ ಕಂಪಲ್ಸರಿ ಕೊಡಬೇಕು. ಅಂದರೆ ನಿಮ್ದು ಫೈನಲ್ ರಿಸಲ್ಟಲ್ಲಿ ನಿಮ್ಮದು ಸ್ವಲ್ಪ ಸ್ಟ್ಯಾಂಡ್ ಆಗ್ತೀರಿ. ಮಾಕ್ ಟೆಸ್ಟ್ ಕೊಟ್ಟಿಲ್ಲ ಅಂದರೆ ಏನು ಯೂಸ್ ಇಲ್ಲ ಹೇಳ್ತೀನಿ. ಓಕೆ, ಸೊ ಎನಿ ಒಪಿನಿಯನ್ ಎನಿಥಿಂಗ್ ಇಸ್ ದೇರ್ ಕಮೆಂಟ್ದಲ್ಲಿ ಹೇಳ್ರಿ. ಓಕೆ, ಆ್ಯಂಡ್ ವಿಡಿಯೋ ನಿಮಗೂ ಅಂಡರ್ಸ್ಟ್ಯಾಂಡ್ ಆಗಿದೆ ಅಂದರೆ ಅದು ಕಮೆಂಟ್ ಬಾಕ್ಸ್ದಲ್ಲಿ ಹೇಳ್ರಿ. ಎಸ್, ವಿತ್ ದಿಸ್ ಐಲ್ ಬಿ ಸ್ಟಾಪಿಂಗ್ ದ ಕ್ಲಾಸ್. ಓಕೆ, ಕ್ಲಾಸ್ ಹೆಂಗಾಗಿದೆ ಅದ ಕಮೆಂಟ್ ಬಾಕ್ಸಲ್ಲಿ ಹೇಳ್ರಿ. ಬಾಯ್ ಬಾಯ್, ಕೀಪ್ ಆನ್ ಸ್ಟಡಿಂಗ್. ಜೈ ಹಿಂದ್. ಸಿ